ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ. ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ನಲ್ಗುಟ್ಟಪಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟರೆಡ್ಡಿರವರು ಇತ್ತೀಚೆಗೆ ಬೇರೆ ಶಾಲೆಗೆ ವರ್ಗಾವಣೆ ಹೊಂದಿದ್ದು, ಸದರಿ ಅವರನ್ನು ನಲ್ಗುಟ್ಲಪಲ್ಲಿ ಕ್ಲಸ್ಟರ್ ಸಿಆರ್ಪಿ ವಿಜಯಕುಮಾರ್ ಇತರ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ವೃಂದದವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಅದಷ್ಟೇ ಅಲ್ಲದೆ GHPS ನಲ್ಗುಟ್ಟಪಲ್ಲಿ ಶಾಲಾ ವತಿಯಿಂದ ಅವರಿಗೆ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ, ಕ್ಲಸ್ಟರ್ ಶಿಕ್ಷಕರಾದ ಲಕ್ಷ್ಮೀನಾರಾಯಣ, ನಳಿನ, ಉಮಾದೇವಿ, ಸರಸ್ವತಿ ಎ, ಶ್ರೀನಿವಾಸಾಚಾರಿ, ಶ್ರೀನಿವಾಸ ರೆಡ್ಡಿ, ಸುರೇಶ್ ಬಾಬು, ಶಂಕರಪ್ಪ, ಅತಿಥಿ ಶಿಕ್ಷಕರು, ಇತರ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿ ಹಾಜರಿದ್ದರು. ಜೊತೆಗೆ ನಮ್ಮ ಸದರಿ ಶಾಲೆಯ ಮಂಜುಳಾ ಅವರಿಂದ ನಲವಟ್ಟಪಲ್ಲಿ ಕ್ಲಸ್ಟರ್ನ CRP ಆಗಿರುವಂಥ ಶ್ರೀಯುತ ವಿಜಯಕುಮಾರ್ ಜೀರವರೇ ಹಾಗೂ ಕ್ಲಸ್ಟರ್ನ ಭೀಷ್ಮ ಎಂದೇ ಪ್ರಸಿದ್ಧಿಯಾಗಿರುವಂಥ ಶ್ರೀಯುತ VSN ಸರ್ ಅವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕಿಯರೇ ಹಾಗೂ ಪ್ರೀತಿಯ ಪುಟಾಣಿಗಳೇ ಹಾಗೂ ನಮ್ಮ ಶಾಲೆಗೆ SDMC ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಮಂಜುಳಾರವರೇ, ನನಗೆ ವರ್ಗಾವಣೆಯಾಗಿ ಅಕ್ಟೋಬರ್ 30ಕ್ಕೆ ನಾನು ಇಲ್ಲಿಂದ ಬಿಡುಗಡೆಯಾದೆ. ಒಂದು ತಿಂಗಳಾಯ್ತು ನಾನು ಇಲ್ಲಿಂದ ಬಿಡುಗಡೆಯಾಗಿ. ಇಲಾಖೆ ಇಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಉದ್ದೇಶದಿಂದ ನಾನು ಇಲ್ಲಿ ಅನಿವಾರ್ಯವಾಗಿ ಹೋಗಬೇಕಾಗಿ ಬಂತು. ಅಲ್ಲೂ ಕೂಡ ತುಂಬ ಸ್ಟ್ರೆಂತ್ ಚೆನ್ನಾಗಿದೆ, ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಈ ಶಾಲೆಯಲ್ಲಿ ನಾನು 22 ವರ್ಷಗಳು ಮತ್ತು 100 ದಿನಗಳ ಕಾಲ ನಾನು ಸೇವೆ ಮಾಡೋದಕ್ಕೆ ನನಗೆ ಆ ಭಗವಂತ ಒಂದು ಸೌಲಭ್ಯ ಕಲ್ಪಿಸಿಕೊಟ್ಟಿದ್ರು. ನಾನು ಈ ಶಾಲೆಯನ್ನು ಯಾವತ್ತಿಗೂ ಕೂಡ ಮರೆಯಲ್ಲ. ಯಾಕಂದರೆ ಇದು ನನ್ನ ಸ್ವಗ್ರಾಮ ಪಕ್ಕದ ಶಾಲೆ, ನನ್ನ ಸ್ವಂತ ಗ್ರಾಮ ಪಂಚಾಯಿತಿ ಇರುವಂಥ ಶಾಲೆ. ನಳಿನ ಮೇಡಮ್ ಅವರು ಆವಾಗ ಹೇಳ್ತಾಯಿದ್ರು, ನೀವು ಎಷ್ಟು ಪುಣ್ಯವಂತರು ಸರ್, ನಿಮ್ಮೂರಿಂದ 2 ಕಿಲೋಮೀಟ್ರ್ ಅಂತರದಲ್ಲಿ ನಿಮಗೆ ಉದ್ಯೋಗ ಸಿಕ್ಕಿದೆ ಅಂತ ಅವ್ರು ಆವಾಗ ಹೇಳ್ತಾಯಿದ್ರು. ಆ ಭಾಗ್ಯ ನಿಮಗೆ ಬರುತ್ತೆ ಮೇಡಮ್, ಸಮಯ ಬರಬೇಕು ಅಂತ ಹೇಳ್ತಾ ಇದ್ದೆ. ಈಗ ಅವ್ರಿಗೆ ಆ ಭಾಗ್ಯ ಲಭಿಸಿದೆ. ನೆಕ್ಸ್ಟು ನಮಗೆ ವರ್ಗಾವಣೆ ಭಾಗ್ಯ ಲಭಿಸಿದೆ. ಆದರೆ ನಾವಾಗಲಿ VSN ಆಗಲಿ RVR ಆಗಲಿ ಈ ಶಾಲೆ ಕಟ್ಟಿ ಬೆಳೆಸಿರೋದು ತುಂಬ ಕಷ್ಟ ಕಾಲದಲ್ಲಿ ಬೆಳೆಸ್ಕೊಂಡು ಬಂದಿದ್ದೀವಿ. ಸುಮಾರು 500 ವಿದ್ಯಾರ್ಥಿಗಳಿದ್ದಂಥ ಶಾಲೆ, 8 ಜನ ಶಿಕ್ಷಕಿಯರಿದ್ದಂಥ ಶಾಲೆ ಇವತ್ತು ಏಕೈಕ ಶಿಕ್ಷಕಿ ಇರುವಂತಹ ಮಟ್ಟಕ್ಕೆ ತಲುಪಿದೆ. ಕಾರಣ ಸ್ಟ್ರೆಂತ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಖಾಸಗಿ ಶಾಲೆಗಳು ಬಂದಿದ್ದಾವೆ, ಖಾಸಗಿ ಶಾಲೆಗಳ ಹಾವಳಿ ಹೆಚ್ಚಾಗಿದೆ, ಸಂಖ್ಯೆ ಕಡಿಮೆ ಆಯಿತು. ಹಾಗಾಗಿ ಒಬ್ಬೊಬ್ಬರು ಖಾಲಿ ಮಾಡಬೇಕಂತ ದುಸ್ಥಿತಿ ಎದುರಾಯಿತು. ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಉತ್ತಮ ಪ್ರತಿಭೆ ತೋರಿಸಿ ಒಳ್ಳೆಯ ಬಹುಮಾನಗಳು ಪಡೆದಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಹಾಗೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಹ್ವಾನಿಸಿದಂಥ
ನಮ್ಮ CRP ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಶಿಕ್ಷಕಿಯರು, ನಮ್ಮ ಶಾಲೆಯ ಪುಟಾಣಿಗಳು ತುಂಬ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ನಮ್ಮನ್ನು ಸನ್ಮಾನಿಸಿದಿರಿ. ನಿಮ್ಮೆಲ್ಲರಿಗೂ ನಾನು ಕೂಡ ಆಭಾರಿಯಾಗಿದ್ದೀನಿ. ಇಷ್ಟು ಹೇಳಲು ಅವಕಾಶ ಕೊಟ್ಟಂಥ ಸರ್ವರಿಗೂ ವಂದಿಸುತ್ತಾ ನನ್ನ ಈ ಸನ್ಮಾನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.